ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನೋಡಿ ಸ್ನೇಹಿತರೆ, ತುಂಬ ಜನ ನನಗೆ ಫೋನ್ ಮಾಡ್ತಾ ಇರ್ತೀರಾ ಮತ್ತು ಮಾಡಿದ್ದೀರಾ. ಯಾವುದಕ್ಕೋಸ್ಕರ ಮಾಡಿದ್ದೀರಾ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಏನು NLM ಅಂತ ಸ್ಕೀಮ್ ಇದೆ. ಬ್ಯಾಂಕ್ನವರು ಸಾಲ ಕೊಡ್ತಾರೆ, ತುಂಬ ಸಬ್ಸಿಡಿ ಇದೆ. ಅದು ಕೂಡ ಕುರಿಗಳ ಸಂಖ್ಯೆಯ ಆಧಾರದ ಮೇಲೆ ಲೋನ್ ಕೊಡ್ತಾರೆ. 200 ತೊಗೋಬೇಕು, 300 ತೊಗೋಬೇಕು, 100 ತೊಗೋಬೇಕು, ಈ ಲೆಕ್ಕಾಚಾರದ ಮೇಲೆ ಕುರಿಗಳನ್ನ ಸಾಕಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದರೆ ಅಷ್ಟೋ ಇಷ್ಟೋ ಅಂತ ಸಾಲ ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ತುಂಬ ಮೊತ್ತದ ಸಬ್ಸಿಡಿ ಇದೆ ಸರ್. ಹಾಗಾಗಿ ಈ ಲೋನ್ ತೊಗೊಳ್ಬೇಕಂತ ಮಾಡಿದ್ದೀವಿ, ಕೊಟೇಶನ್ ಕೊಡ್ತೀರಾ ಅಂತ ತುಂಬ ಜನ ಫೋನ್ ಮಾಡಿದ್ದೀರಾ. ಸುಮಾರು ಆಲ್ಮೋಸ್ಟ್ ಈಗ ನನಗೆ ಬರುವ ಫೋನ್ ಕಾಲ್ಗಳಲ್ಲಿ ಅತಿ ಹೆಚ್ಚು ಅಂದರೂ ಕಡಿಮೆ ಅಂದರೂ ದಿನಕ್ಕೆ ಒಂದು 6 ರಿಂದ 8 ಫೋನ್ ಕಾಲ್ ಮಾತ್ರ ಬಂದಿರುತ್ತೆ. ಕೊಟೇಶನ್ ಕೊಡ್ತೀರಾ ಅಂತ. ಬಟ್ ಕೊಟೇಶನ್ ಮ್ಯಾಟ್ರ್ ಅದಲ್ಲ. ಅದ್ರ ಜೊತೆಗೆ ಇನ್ನೂ ಕೆಲವರು ಫೋನ್ ಮಾಡಿ ನಂಗೆ ಏನು ಕೇಳ್ತಿದ್ದಾರೆ ಅಂದರೆ, ಸರ್ ಈ ಥರ ಮರಿಗಳನ್ನ ಸಾಕಿದ್ರಿ ಅಥವಾ ಈ ಥರ ಕುರಿಗಳನ್ನ ಸಾಕೋದ್ರಿಂದ ಏನಾದರೂ ಬೆನಿಫಿಟ್ ಇದೆನಾ ಅಂತ ಫೋನ್ ಮಾಡ್ತಾರೆ. ಬೆನಿಫಿಟ್ ಇಲ್ಲದೆ ಯಾವುದೂ ಇರೋದಿಲ್ಲ, ಬೆನಿಫಿಟ್ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಜೊತೆಗೆ ಇನ್ನು ಕೆಲವರು ಮಾರ್ಕೆಟಿಂಗ್ ಹೇಗೆ ಮಾಡೋದು ಸರ್, ಮಾರ್ಕೆಟಿಂಗ್ ನಡೆಯುತ್ತಾ, ಮಾರ್ಕೆಟಿಂಗ್ ಯಾವ ಥರ ಇರುತ್ತೆ ಇದರದ್ದು, ಮನೆಗೆ ಬಂದು ತೊಗೋತಾರಾ ಅಥವಾ ನೀವು ತೊಗೋತೀರಾ ಅಥವಾ ಯಾರಿಗಾದರೂ ರೀಸೇಲ್ ಮಾಡಿಸ್ಕೊಡ್ತೀರಾ ಅಂತ ತುಂಬ ಜನ ಫೋನ್ ಮಾಡಿದ್ದೀರಾ. ಅದಕ್ಕೂ ಕೂಡ ಉತ್ತರ ಏನಪ್ಪ ಅಂದರೆ, ನನ್ನ ಕಡೆಯಿಂದ ಆದಷ್ಟು ಹೆಲ್ಪನ್ನು ನಾನು ಮಾಡ್ತೀನಿ. ಸುತ್ತಮುತ್ತ ಇದ್ದರೆ ನಾನು ತೊಗೊಂಡಿರ್ತೀನಿ, ಬಟ್ ನನಗೆ ಲಾಂಗ್ ಇದ್ದರೆ ನಾನು ತೊಗೊಳ್ಳೋದಿಲ್ಲ. ನನಗೆ ಗೊತ್ತಿರೋ ಕಡೆಯಿಂದ ಕಳಿಸ್ಕೊಟ್ಟಿರ್ತೀನಿ. ಅದು ಅವರಿಗೆ ಇಷ್ಟ ಆದರೆ ಮತ್ತು ಅವರ ನಿಮ್ಮ ವ್ಯವಹಾರಕ್ಕೆ ಹೊಂದಾಣಿಕೆ ಆದರೆ ಮತ್ತೆ ಮರಿಗಳನ್ನ ತಗೋತಾರೆ. ಅದು ನಿಮಗೆ ಮತ್ತು ಅವರಿಗೆ ಬಿಟ್ಟು ಕೊಟ್ಟಂಥ ವಿಚಾರ. ಅದೇನೋ ಇರಲಿ ಮ್ಯಾಟ್ರಿ. ಈಗ ಮತ್ತೆ ಹೊಳ್ಳಿ NML ಸ್ಕೀಮಿಗೆ ಬರ್ತಾ ಇದ್ದೇನೆ. ಈ NLM ಸ್ಕೀಮ್ ಇರೋದು ಬ್ಯಾಂಕ್ನವ್ರಿಗೋಸ್ಕರ ಮತ್ತು ಈ ಥರ ಟಗರು ಸಾಕಾಣಿಕೆ ಮತ್ತು ಈ ಥರ ಏನಾದರೂ ಕೃಷಿ ಸಂಬಂಧಿತ ಉದ್ಯಮಕ್ಕೆ ಕೈ ಹಾಕಬೇಕು ಅಂದರೆ ತುಂಬ ಜನಕ್ಕೆ ಏನೋ ಪ್ರಾಬ್ಲಮ್ ಇರುತ್ತೆ. ದುಡ್ಡು ಇರೋದಿಲ್ಲ, ಏನೂ ಇರೋದಿಲ್ಲ. ಇನ್ನು ಕೆಲವರಿಗೆ ದುಡ್ಡು ಇರುತ್ತೆ, ಜಾಗ ಇರೋದಿಲ್ಲ. ಇನ್ನು ಕೆಲವರಿಗೆ ಜಾಗ ಇರುತ್ತೆ, ದುಡ್ಡು ಇರೋದಿಲ್ಲ. ಈ ಥರ ಒಂದೊಂದು ಜೀವನ, ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇರುತ್ತೆ. ಹಾಗಾಗಿ ಈ ಥರ ಸ್ಕೀಮ್ ಮೇಲೆ ತುಂಬ ಜನ ಡಿಪೆಂಡ್ ಆಗಿ ತುಂಬ ಜನ ಫೋನ್ ಮಾಡಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನನೂ ಕೂಡ ಆಲ್ರೆಡಿ ಒಳ್ಳೊಳ್ಳೆ ಮೊತ್ತದ ಇದು ಏನಪ್ಪ ಅಂದರೆ ಇದು ಸ್ಕೀಮಿಗೆ ಅಪ್ಲೈ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಕೂಡ ಸಕ್ಸಸ್ ಆಗಿದ್ದಾರೆ ಅನ್ಕೋತೀನಿ. ಯಾಕಂದರೆ ಸರ್ ನನಗೆ ಆಲ್ಮೋಸ್ಟ್ ನಂದೆಲ್ಲ ಕೆಲಸ ಮುಗಿದಿದೆ, ಇನ್ನೇನು ದುಡ್ಡು ಬರಬೇಕು, ಅಷ್ಟು ದುಡ್ಡು ಬಂದಿದೆ, ಇಷ್ಟು ದುಡ್ಡು ಬಂದಿದೆ, ಮರಿಗಳನ್ನ ಕೊಡ್ತೀರಾ, ಮರಿಗಳನ್ನ ಯಾವ ರೀತಿ ತೊಗೊಂಡು ಬಂದು ಕೊಡ್ತೀರಾ, ಮಾರ್ಕೆಟಿಂಗ್ ಹೇಗಿರುತ್ತೆ, ನೀವೇನು ಕೊಟೇಶನ್ ಕೊಡ್ತೀರಾ, ಮಾರ್ಕೆಟಿಂಗ್ ಆದಮೇಲೆ ನೀವು ಮರಿಗಳನ್ನ ನಾವು ಸಾಕಾದ್ಮೇಲೆ ನೀವೇ ತೊಗೊಳ್ತೀರಾ ಹೆಂಗೆ ಅಂತ ತುಂಬ ಜನ ವಿಚಾರ ವಿನಿಮಯ ಮಾಡ್ತೀರಾ. ಬಟ್ ನೀವು ಏನೋ ಗೋರ್ಮೆಂಟ್ ಸ್ಕೀಮ್ ಬಂದಿದೆ, ಗೋರ್ಮೆಂಟಿಂದ ಮೊತ್ತ ಸಿಗತ್ತೆ ಅಂದ್ಕೊಂಡು ಈ ಒಂದು ಹುಚ್ಚಾಟಕ್ಕೆ ಕೈ ಹಾಕೋದು ತಪ್ಪಂತಲ್ಲ. ಬಟ್ ಗೋರ್ಮೆಂಟನ್ನು ಕೊಡದೇ ಇರಲಿ, ಏನೇ ಇರಲಿ, ಒಟ್ಟಲ್ಲಿ ನೀವು ಏನು ಈ ಉದ್ಯಮಕ್ಕೆ ಬರ್ತೀರೋ ನಿಮ್ಮ ಕೆಲಸವನ್ನು ನೀವು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾಡಿದರೆ ನಿಮಗೆ ಒಳ್ಳೆಯದಾಗತ್ತೆ. ಅದು ಬಿಟ್ಟು ಗೋರ್ಮೆಂಟ್ನವರು ಸ್ಕೀಮ್ ಕೊಡ್ತಾರೆ, ಗೋರ್ಮೆಂಟ್ನವರು ಸಾಲ ಕೊಡ್ತಾರೆ, ಸಬ್ಸಿಡಿ ಸಿಗತ್ತೆ ಅಂತ ಅಂದುಕೊಂಡು ಸುಮ್ಮನೆ ಇದಕ್ಕೆ ಬಂದು ಸುಮ್ಮನೆ ಸಬ್ಸಿಡಿ ತೊಗೋಬೇಕಂತ ತುಂಬ ಜನ ಬಂದಿರ್ತಾರೆ. ಇನ್ನು ಕೆಲವು ಜನರು ಇದರಿಂದನೇ ಏನೋ ಮಾಡ್ಕೋಬೇಕು ಅಂತ ಬಂದಿರ್ತಾರೆ. ಬಟ್ ಅದೆಲ್ಲ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿರೋದು. ಬಟ್ ಮ್ಯಾಟ್ರು ಏನೇ ಇರಲಿ, ಏನೇ ಮಾಡಬೇಕು ಅಂದ್ಕೊಂಡು ಕೂಡ ಮನಸ್ಸಿದ್ರೆ ಮಾತ್ರ ಮಾಡಬೇಕು. ಈ ಥರ ಸಬ್ಸಿಡಿ ತೊಗೊಂಡು ಮಾಡೋದು ತಪ್ಪಂತಲ್ಲ, ಮಾಡಿ. ಬಟ್ ಅದನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿ. ಜೊತೆಗೆ ಅದರಿಂದ ನಿಮ್ಗೆ ಇನ್ನೂ ಬೆನಿಫಿಟ್ ಸಿಗುತ್ತೆ, ಒಳ್ಳೆ ಲಾಭ ಸಿಗುತ್ತೆ. ಮತ್ತು ಈ ಮಾರ್ಕೆಟಿಂಗ್ ಕೊರತೆ ನಿಮ್ಮಲ್ಲಿ ಏನಾದರೂ ಈ ಥರ ತೊಂದರೆ ಆದರೆ ಕೂಡ ಬಟ್ ನೀವೇನು ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿರುತ್ತೆ ಮಾರ್ಕೆಟಿಂಗ್. ಯಾವ ಥರ ಅಂದರೆ, ನೀವು ಅಂದ್ಕೊಂಡ ದಿನ ಅಥವಾ ನೀವು ಅಂದ್ಕೊಂಡು ತಿಂಗಳಲ್ಲಿ ಮರಿಗಳು ಮಾರಾಟ ಆಗದೇ ಇರೋದು ಅಥವಾ ನೀವು ಅಂದ್ಕೊಂಡ ಟೈಮಲ್ಲಿ ಮರಿಗಳು ಸೇಲ್ ಆಗದೇ ಇರೋದು, ಇವೆಲ್ಲ ತಾಪತ್ರೆಗಳು ಇರೋದೇ. ಹಾಗಂತ NLM ಸ್ಕೀಮ್ ಸಿಕ್ಕಿತ್ತು ತೊಗೊಂಡು ಮರಿಗಳನ್ನ ಅಂದ್ಕೊಂಡು ಮಾರಾಟ ಮಾಡಲೇಬೇಕು ಅಂದ್ಕೊಂಡು ಯಾವ ಬೇಕಾಬಿಟ್ಟಿ ರೇಟಿಗೆ ಅಥವಾ ಯದ್ವಾತದ ರೇಟಿಗೆ ಯಾರೂ ಕೂಡ ಮಾರಾಟ ಮಾಡಬೇಡಿ. ಜೊತೆಗೆ NLM ಸ್ಕೀಮ್ ಅದ್ರ ಬಗ್ಗೆ ನಂಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಾನು ಇನ್ನೂ ತನಕ ಯಾವುದೇ ಥರನಾದ ಸ್ಕೀಮ್ಗೆ ಅಥವಾ ಗೋರ್ಮೆಂಟ್ನ ಸಾಲ ಸಬ್ಸಿಡಿಗಳಿಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡು ಆ ಥರ ಅಪ್ಲೈಗಳನ್ನು ಮಾಡಿಲ್ಲ. ಬಟ್ ಈ ತುಂಬ ಜನ ಫೋನ್ ಮಾಡೋದು ನೋಡಿ ನಾನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೇನೆ. ನಾನು ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೇನೆ. ತುಂಬ ಜನ ಫೋನ್ ಮಾಡಿ ನನಗೆ ಮಾಹಿತಿ ಕೇಳ್ತಾ ಇರ್ತೀರ. ಈ ಲೋನ್ಗಳ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ. ಬಟ್ ಕೊಟೇಶನ್ ಕೇಳ್ತೀರಾ. ಕೊಟೇಶನ್ ಸುಮಾರು ಒಂದು 3 ಜನಕ್ಕೆ ಕೊಟ್ಟಿದ್ದೆ. ರೀಸೆಂಟಾಗಿ ಇದೇ ಸ್ವಲ್ಪ ದಿನದಲ್ಲೇ ಕೊಟ್ಟಿದ್ದೇನೆ. ಬಟ್ ಈ ಕೊಡೋದಕ್ಕೆ ಯಾಕೋ ಒಂಥರ ನನಗೂ ಕೂಡ ಹಿಂದೇಟ್ ಆಗ್ತಾ ಇದೆ. ಏನೇ ಇರಲಿ, ಕೊಟೇಶನ್ ಬಗ್ಗೆ ಮ್ಯಾಟ್ರು ಅದೇನೇ ಇರಲಿ. ಬಟ್ ನೀವು ಮಾತ್ರ ತೊಗೊಂಡ್ಮೇಲೆ ಅದನ್ನು ತೀರಿಸ್ಬೇಕಂದ್ರೆ ಈ ಥರ ಮರಿಗಳನ್ನ ತೊಗೊಂಡು ಮಾರ್ಕೆಟಿಂಗ್ ಮಾಡಿ
ಸಾಲ ಸೋಲ ಆದಷ್ಟು ಕಟ್ಕೋಬೇಕಂದ್ರೆ ಮಾರ್ಕೆಟಿಂಗ್ ನಿಮಗೆ ಅತ್ಯಮೂಲ್ಯ. ಹಾಗಾಗಿ ಮಾರ್ಕೆಟಿಂಗ್ ಮಾಡೋ ಟೈಮಲ್ಲಿ ಸೊ ನೀವೇ ಕೂಡ ಒಮ್ಮೊಮ್ಮೆ ಸಂತೆಗೆ ಹೋಗಿ ಮರಿಗಳನ್ನ ಮಾರಬೇಕಾಗತ್ತೆ. ಸೊ ಹಾಗಾಗಿ ಯಾರು ಕೂಡ ಗಾಬರಿ ಬೀಳದೇ ನಿಮ್ಮ NLM ಸ್ಕೀಮನ್ನು ತೊಗೊಂಡು ಮರಿಗಳನ್ನ ಸೇಲ್ ಮಾಡೋ ಟೈಮಲ್ಲಿ ಗಾಬರಿ ಬೀಳದೇ ನೇರವಾಗಿ ಮಾರ್ಕೆಟಿಂಗ್ ಮಾಡ್ಕೊಳ್ರಿ. ಸೊ ನೀವು ಮಾಡುವಂಥ ಎಲ್ಲ ಕೆಲಸ ಕೂಡ ನಿಮ್ಗೆ ಒಳ್ಳೆಯದಾಗಲಿ ಮತ್ತು ನಿಮ್ಮ ಅಂದ್ಕೊಂಡಂಥ ಈ ಕುರಿ ಮೇಕೆ ಅವೆಲ್ಲ ಸಿಗಲಿ, ಜೊತೆಗೆ ನಿಮಗೆ ಒಳ್ಳೆ ರೀತಿಯ ಆದಾಯ ಬರಲಿ ಅಂತ ನಾನು ಇವತ್ತು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ದಿನ ಅಥವಾ ನಾಡಿದ್ದು ಒಂದು ಸ್ಪೆಷಲಾಗಿ ವಿಡಿಯೋ ಬರುತ್ತೆ, ಅದು ಕೂಡ ಮಾರ್ಕೆಟಿಂಗ್ ಕುರಿತು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.